ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರಾಂಚನ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಆಧುನಿಕ ಜೀವನ ಶೈಲಿಯ ಪರಿಣಾಮ ಜನ ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತಾರೆ. ಅದರಲ್ಲಿ ಬಹು ಮುಖ್ಯವಾಗಿ ನಾವು ನೋಡುವುದು ಥೈರಾಯ್ಡ್ ಡಿಸಾರ್ಡರ್ ಕೂಡ ಒಂದು. ಯಾಕಾಗಿ ಇದು ಕಾಣಿಸಿಕೊಳ್ಳುತ್ತೆ, ಇದರ ಆರಂಭಿಕ ಲಕ್ಷಣಗಳೇನು, ಅಲ್ಲದೆ ಯಾವ ವಯಸ್ಸಿನವರನ್ನ ಥೈರಾಯ್ಡ್ ಡಿಸಾರ್ಡರ್ ಅತಿ ಹೆಚ್ಚಾಗಿ ಬಾಧಿಸುತ್ತೆ, ಸರಿಯಾದ ಚಿಕಿತ್ಸೆಯಿಂದ ಥೈರಾಯ್ಡ್ ಸಮಸ್ಯೆಯನ್ನ ಗುಣಪಡಿಸುವುದಕ್ಕೆ ಸಾಧ್ಯವೇ, ಆರಂಭಿಕ ಲಕ್ಷಣಗಳನ್ನ ಥೈರಾಯ್ಡ್ ಡಿಸಾರ್ಡರ್ ಯಾವ ರೀತಿಯಾಗಿ ತೋರಿಸಿಕೊಳ್ತಾ ಬರುತ್ತೆ, ಯಾರ್ಯಾರಲ್ಲಿ ಥೈರಾಯ್ಡ್ ಡಿಸಾರ್ಡರ್ ಕಾಣಿಸಿಕೊಳ್ಳೋದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ, ಇವೆಲ್ಲ ಮಾಹಿತಿಯನ್ನ ತಿಳಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ವೈದ್ಯರಾಗಿರುವಂತಹ ಡಾಕ್ಟರ್ ಲೀನಾ ವಿಜಯ್. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಮೊದಲನೇದಾಗಿ ಥೈರಾಯ್ಡ್ ಡಿಸಾರ್ಡರ್ ಅಂದ್ರೆ ಏನು ಅಂತ. ಥೈರಾಯ್ಡ್ ಗ್ಲ್ಯಾಂಡ್ ಅನ್ನುವಂಥದ್ದು ಕುತ್ತಿಗೆಯ ಮುಂಭಾಗದಲ್ಲಿ ಬಟರ್ಫ್ಲೈ ಶೇಪ್ನಲ್ಲಿ ಇರುವಂಥ ಒಂದು ಹಾರ್ಮೋನಲ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಸೊ ಯಾವಾಗ ಈ ಗ್ಲ್ಯಾಂಡ್ ಅದರ ಕೆಲಸವನ್ನು ಏರುಪೇರಾಗಿ ಮಾಡೋದಕ್ಕೆ ಶುರು ಮಾಡುತ್ತೆ, ಅಥವಾ ಅದು ರಿಲೀಸ್ ಮಾಡಬೇಕಾಗಿರೋಂಥ ಹಾರ್ಮೋನ್ಸ್ನ ಓವರ್ ಪ್ರೊಡಕ್ಷನ್ ಮಾಡೋದು ಅಥವಾ ಕಡಿಮೆ ಪ್ರೊಡಕ್ಷನ್ ಮಾಡೋದು, ಇದರಿಂದ ಬೇರೆ ಮೆಟಬಾಲಿಕ್ ಡಿಸಾರ್ಡರ್ಸ್ ಆಗುವಂತಹ ಡಿಸಾರ್ಡರ್ಸ್ಗೆ ನಾವು ಕಾಮನ್ ಆಗಿ ಥೈರಾಯ್ಡ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಬಟ್ ನಮ್ಮ ಡೈಲಿ ಪ್ರಾಕ್ಟೀಸ್ನಲ್ಲಿ ಈ ಥೈರಾಯ್ಡ್ ಡಿಸಾರ್ಡರ್ಸ್ ಅನ್ನೋದು ಇಟ್ಸ್ ಅ ವೇಗ್ ಟರ್ಮ್. ಇದರಲ್ಲಿ ನಾವು ಡಾಕ್ಟರ್ಸು ಆ ಒಂದು ಪೇಷಂಟ್ನ ಲಕ್ಷಣಗಳ ಮೇಲೆ ನಾವು ಇನ್ನೂ ಕ್ಯಾಟಗರೈಸ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಥೈರಾಯ್ಡ್ ನಾಡ್ಯೂಲ್ಸ್ ಆಗಿರ್ಬೋದು, ಹೈಪೋಥೈರಾಯ್ಡಿಸಮ್ ಆಗಿರ್ಬೋದು, ಹೈಪರ್ ಥೈರಾಯ್ಡಿಸಮ್ ಆಗಿರಬಹುದು, ಹಶಿಮೋಟೋಸ್ ಥೈರಾಯ್ಡೈಟಿಸ್ ಅಂತ ಹೇಳ್ತೀವಿ, ಗಾಯ್ಟರ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ 5 ರಿಂದ 6 ತರಹದ ಡಿಫ್ರೆಂಟ್ ಟೈಪ್ಸ್ ಆಫ್ ಥೈರಾಯ್ಡ್ ಡಿಸೀಸಸ್ನ ನಮ್ಮ ದಿನನಿತ್ಯದ ಪ್ರಾಕ್ಟೀಸ್ನಲ್ಲಿ ನಾವು ನೋಡ್ತಾ ಬರ್ತೀವಿ. ಸೊ ಇದರಲ್ಲಿ ಹೇಗೆ ಡಿಸ್ಟಿಂಗ್ವಿಷ್ ಮಾಡೋದು? ಕಾಮನ್ ಆಗಿ ಒಬ್ಬ ಕಾಮನ್ ಪರ್ಸನ್, ದ ಪಬ್ಲಿಕ್ ವಿಲ್ ಕಮ್ ಟು ಅಸ್ ಸೇಯಿಂಗ್ ದಟ್ ಮೇಡಮ್ ಇಲ್ಲಿ ಏನೋ ಸ್ವೆಲ್ಲಿಂಗ್ ಆಗಿದೆ, ಗಂಟ್ಲ ಹತ್ರ ಊದ್ಕೊಳ್ತಾ ಇದೆ ಅಂತ ಹೇಳ್ತಾರೆ. ಸೊ ಆನ್ ಎಕ್ಸಾಮಿನೇಷನ್ ಈ ಒಂದು ಕುತ್ತಿಗೆಯ ಮುಂಭಾಗದ ಜಾಗದಲ್ಲಿ ಆಡಮ್ಸ್ ಆ್ಯಪಲ್ ಅಂತ ಕಾಮನ್ ಆಗಿ ಕರಿತೀವಿ, ಅದನ್ನೇನೆ ಥೈರಾಯ್ಡ್ ಗ್ಲ್ಯಾಂಡ್ ಅದು ಎನ್ಲಾರ್ಜ್ ಆದಾಗ ಅದನ್ನು ನಾವು ಗಾಯ್ಟರ್ ಅಂತ ಹೇಳ್ತೀವಿ. ಸೊ ಗಾಯ್ಟರ್ ಇಸ್ ಅ ಕಂಡೀಷನ್ ಇನ್ ವಿಚ್ ದ ಥೈರಾಯ್ಡ್ ಗ್ಲ್ಯಾಂಡ್ ವಿಲ್ ಇನ್ಕ್ರೀಸ್ ಇನ್ ಇಟ್ಸ್ ಸೈಜ್. ಇನ್ಫ್ಲಮೇಷನ್ ಆಗಿರುವಂಥದ್ದು, ಸ್ವೆಲ್ಲಿಂಗ್ ಆಗಿರುವಂಥದ್ದು. ಸೊ ಇದು ಯೂಶಲ್ ಆಗಿ ಯಾಕೆ ಬರುತ್ತೆ ಅಂತಂದರೆ ಥೈರಾಯ್ಡ್ ಹಾರ್ಮೋನಿನ ಕೊರತೆಯಿಂದ ಆಗಿರಬಹುದು ಅಥವಾ ಅಯೋಡಿನ್ ಡಿಫಿಷಿಯನ್ಸಿಯಿಂದ ಆಗಿರ್ಬೋದು. ಸೊ ಯೂಶಲ್ ಆಗಿ ಇತ್ತೀಚಿನ ದಿನಗಳಲ್ಲಿ ಅಯೋಡಿನ್ ಡಿಫಿಷಿಯನ್ಸಿಯಿಂದಾನೇ ಈ ಒಂದು ಥೈರಾಯ್ಡ್ ಡಿಸಾರ್ಡರ್ಸ್ ತುಂಬ ಕಾಮನ್ ಆಗಿ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಬಟ್ ಔಟ್ ಆಫ್ 5 to 6 ಥೈರಾಯ್ಡ್ ಡಿಸಾರ್ಡರ್ಸ್ ವಿಚ್ ಐ ಆಲ್ರೆಡಿ ಲಿಸ್ಟೆಡ್, ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸ್ನಲ್ಲಿ ತುಂಬ ಕಾಮನ್ ಆಗಿ ಕಂಡು ಬರುವಂತಹ 1 or 2 ಥೈರಾಯ್ಡ್ ಡಿಸಾರ್ಡರ್ಸ್ ಅಂತಂದರೆ ಯೂಶಲ್ ಆಗಿ ಹೈಪೋಥೈರಾಯ್ಡಿಸಮ್ ಆ್ಯಂಡ್ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಥೈರಾಯ್ಡಿಸಮ್ ಅನ್ನೋದು ಯಾವ ರೀತಿಯಾಗಿ ಆರಂಭಿಕ ಲಕ್ಷಣಗಳನ್ನು ತೋರಿಸ್ಕೊಳ್ತಾ ಬರುತ್ತೆ, ಯಾವುದೇ ವ್ಯಕ್ತಿಯಲ್ಲಿ, ಮೇಲ್ ಆರ್ ಫಿಮೇಲ್? ಯೂಶಲ್ ಆಗಿ ವೆನ್ ವಿ ಟಾಕ್ ಅಬೌಟ್ ದ ಏಜ್, ಅಂದರೆ ಈ ಒಂದು ಸಮಸ್ಯೆ ಥೈರಾಯ್ಡ್ ಸಮಸ್ಯೆಗಳು ಏಜ್ನ ನಾವು ಕನ್ಸಿಡರ್ ಮಾಡಿದಾಗ ಇದು ಚಿಕ್ಕ ಮಕ್ಕಳಲ್ಲಿ ಬರುತ್ತಾ, ಮಧ್ಯವಯಸ್ಕರಲ್ಲಿ ಬರುತ್ತಾ, ಅಥವಾ ವಯಸ್ಸಾದಂತಹ ವ್ಯಕ್ತಿಗಳಲ್ಲಿ ಬರುತ್ತಾ ಅಂತ ನಾವು ಕ್ಯಾಟಗರೈಸ್ ಮಾಡ್ತಾ ಹೋದಾಗ ದಿಸ್ ಇಸ್ ಮೋಸ್ಟ್ಲಿ ಸೀನ್ ಇನ್ ಮಿಡ್ ಏಜ್ಡ್ ವಿಮೆನ್, ಕಂಪ್ಯಾರಿಟಿವ್ಲಿ ಮೋರ್ ಇನ್ mid-aged women ಅಂತ ಹೇಳ್ಬೋದು. Of course, it is also seen in teenage girls, it is also seen in people who are nearing menopause, and it is also seen in men. But comparatively mid-aged ಅಂದರೆ 30 to 45 yearsನಲ್ಲಿ ಇರುವಂತಹ ಲೇಡೀಸ್ಗೆ, ಹೆಂಗಸರಿಗೆ ಈ ಕಾಯಿಲೆ ಹೆಚ್ಚಾಗಿ ಬಾಧೆ ಮಾಡುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಸಿಂಪ್ಟಮ್ಸ್ ಅಂತ ಹೇಳಿದಾಗ ಬಹುಶಃ ಸ್ವೆಲ್ಲಿಂಗ್ ಬರ್ದೇನೆ ಅವರಿಗೆ ಗೊತ್ತಾಗುವಂಥ ಚಾನ್ಸಸ್ಗಳಿರುತ್ತಾ? ಡೆಫಿನೆಟ್ ಆಗಿ. ಇದೇನಾಗುತ್ತೆ ಅಂದರೆ ಮೋಸ್ಟ್ ಆಫ್ ದ ಗಾಯ್ಟರ್ ಕಂಡೀಷನ್ಸು ಇನಿಷಿಯಲ್ ಸ್ಟೇಜಸ್ನಲ್ಲಿ ಏಸಿಂಪ್ಟಮ್ಯಾಟಿಕ್ ಆಗಿರುತ್ತೆ. ಸೊ ಇಲ್ಲೇನಾಗ್ಬಿಡುತ್ತೆ, ಆ್ಯಕ್ಚುಲಿ ಸ್ಪೀಕಿಂಗ್, ಈಗ ಒಂದು ಪೇಷಂಟ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಅವರ ಲಕ್ಷಣಗಳನ್ನು ಹೇಳ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್, ಅ ಪೇಷಂಟ್ ಹೂ ಇಸ್ ಸಫರಿಂಗ್ ಫ್ರಮ್ ಹೈಪೋಥೈರಾಯ್ಡಿಸಮ್. ಸೊ ಅವ್ರಿಗೇನಾಗುತ್ತೆ, ಯೂಶಲ್ ಆಗಿ ಅವರು ಯಾವುದೇ ಥರ ಡಯಟರಿ ಚೇಂಜಸ್ ಇಲ್ಲದೇನೆ ವೆಯ್ಟ್ ಗೇನ್ ಆಗ್ತಾ ಹೋಗ್ತಾರೆ. ಕೂದಲು ಉದುರೋದು ನಾರ್ಮಲ್ಗಿಂತನೂ ಹೆಚ್ಚಿಗೆ ಕೂದಲು ಉದುರೋದಕ್ಕೆ ಶುರುವಾಗುತ್ತೆ. ಡ್ರೈ ಸ್ಕಿನ್ ಆಗ್ತಾ ಹೋಗುತ್ತೆ. ಕಾನ್ಸ್ಟಿಪೇಷನ್ ಇರುತ್ತೆ. ಇಂಟಾಲರೆನ್ಸ್ ಟು ಕೋಲ್ಡ್ ಅಂತ ಹೇಳ್ತೀವಿ, ಅಂದರೆ ಚಳಿನ ತಡೆಯೋದಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ.
ಇದರ ಜೊತೆಗೆ ಇವರು ಲೇಡೀಸ್ ಆಗಿದ್ದಾಗ ಅವರಲ್ಲಿ ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸ್ ಬರುವಂಥದ್ದು ಮತ್ತು ಮೆನೊರೇಜಿಯಾ ಅಂತ ಮೆಡಿಕಲ್ ಟರ್ಮ್ ಕರಿತೀವಿ. ಸೊ ಯೂಶಲಿ ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗ್ಗೆ ಮೆನೊರೇಜಿಯಾ ಅಂತ ಹೇಳ್ತೀವಿ. ಸೊ ಇದು ಕೂಡ ಪೋಸ್ಟ್ 30-35 ಇಯರ್ಸ್ ಒಮ್ಮೆಲೆ ಅವ್ರಿಗೆ ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಆಗುವಂಥದ್ದು. ಇಷ್ಟು ದಿನದವರೆಗೂ ಕರೆಕ್ಟ್ ಆಗಿರುತ್ತೆ. ಪೋಸ್ಟ್ 35-40 ಥರ ಆದಾಗ ಅವರ ಸಿಂಪ್ಟಮ್ಸ್ನೆಲ್ಲವನ್ನು ಕೂಡ ನಾವು ಕೇಳಿದಾಗ ಪ್ರಾಬಬ್ಲಿ ಶಿ ಇಸ್ ಸಫರಿಂಗ್ ಫ್ರಮ್ ಹೈಪೋಥೈರಾಯ್ಡಿಸಮ್ ಅನ್ನೋದು ನಮಗೆ ಡಯಾಗ್ನೋಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಟು ಕನ್ಫರ್ಮ್ ಇಟ್ ವಿ ವಿಲ್ ಸೆಂಡ್ ದೆಮ್ ಫಾರ್ ಥೈರಾಯ್ಡ್ ಪ್ರೊಫೈಲ್, ಥೈರಾಯ್ಡ್ ಟೆಸ್ಟ್ ಮಾಡಿಸ್ತೀವಿ. ಸೊ ಅದರಲ್ಲಿ TSH ಅಥವಾ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಲೆವೆಲ್ಸ್ ಜಾಸ್ತಿ ಆಗಿರುತ್ತೆ. ಯಾಕೆ ಅಂದರೆ ನಾರ್ಮಲ್ ಆಗಿ ಸೆಕ್ರೀಟ್ ಮಾಡಬೇಕಾಗಿರೋಂತಹ ಥೈರಾಯ್ಡ್ ಗ್ಲ್ಯಾಂಡ್ ಏನೇನು ಹಾರ್ಮೋನ್ಸ್ ನಾರ್ಮಲ್ ಆಗಿ ಸೆಕ್ರೀಟ್ ಮಾಡಬೇಕಾಗಿರ್ತಿತ್ತು, ಈ T3 T4 ಲೆವೆಲ್ಸು ಬಹಳ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ದೇಹದಲ್ಲಿ ಯಾವಾಗ ಈ ಥೈರಾಯ್ಡ್ ಗ್ಲ್ಯಾಂಡ್ ಏನು ಪ್ರೊಡ್ಯೂಸ್ ಮಾಡಬೇಕಾಗಿತ್ತು ಹಾರ್ಮೋನ್ಸು, ಅದು ಕಡಿಮೆ ಪ್ರೊಡ್ಯೂಸ್ ಮಾಡುವಾಗ ಅದನ್ನು ಕಾಂಪನ್ಸೇಟ್ ಮಾಡಬೇಕು ನಿಮ್ಮ ಬಾಡಿ ಮೆಕ್ಯಾನಿಸಮ್. ಸೊ ಈಗ ನಿಮಗೆ ಮನೆಯಲ್ಲಿ ಊಟ ಸಿಗ್ತಾ ಇಲ್ಲ ಅಥವಾ ನಿಮಗೆ ಮನೆಯಲ್ಲಿ ಕರೆಕ್ಟಾಗಿ ಹೊಟ್ಟೆ ತುಂಬ ಊಟ ಸಿಗ್ತಾ ಇಲ್ಲ ಅಂದರೆ ಯುಲ್ ಗೋ ಟು ಹೋಟೆಲ್ ಆರ್ ರೆಸ್ಟೋರೆಂಟ್, ಹೊಟ್ಟೆ ತುಂಬಿಲ್ಲಪ್ಪ ಇನ್ನೊಂದು ಸ್ವಲ್ಪ ತುಂಬಿಸ್ಕೊಬೇಕು ಅಂತ ಪ್ರಯತ್ನ ಪಟ್ಟು ನೀವು ಹೊರಗಡೆ ಆದರೂ ಹೋಗಿ ಹೊಟ್ಟೆ ತುಂಬಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ. ಅದೇ ಥರನೇ ನಿಮ್ಮ ಬಾಡಿ ಒಳಗಡೆ T3 T4 ಹಾರ್ಮೋನ್ಸ್ ಅಥವಾ ಥೈರಾಯ್ಡ್ ಹಾರ್ಮೋನ್ಸ್ ಸಾಕಷ್ಟು ಪ್ರಮಾಣದಲ್ಲಿ ರಿಲೀಸ್ ಆಗ್ತಾ ಇಲ್ಲ ಅಂತಂದಾಗ ಅದು ಬೇರೆಯಿಂದ ಓವರ್ ಪ್ರೊಡಕ್ಷನ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇಟ್ ವಿಲ್ ಟೇಕ್ ದ ಹೆಲ್ಪ್ ಆಫ್ TSH, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಸೊ ಆವಾಗ ಈ ಹಾರ್ಮೋನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದನ್ನು ನೋಡಿಕೊಂಡು T3 T4 TSH ಹಾರ್ಮೋನ್ ಲೆವೆಲ್ಸ್ನ ನೋಡಿಕೊಂಡು ಡಾಕ್ಟರ್ ನಿಮಗೆ ಮೆಡಿಸಿನ್ಸ್ನ ಪ್ರಿಸ್ಕ್ರೈಬ್ ಮಾಡಬೇಕು. ಬಿಕಾಸ್ ದೆರ್ ಆರ್ ಮೆನಿ ಡೋಸಸ್, ಅಂದರೆ ಡೋಸೇಜ್ ವೇರಿ ಆಗ್ತಾ ಹೋಗುತ್ತೆ. 12.5 ಇರುತ್ತೆ, 25 ಇರುತ್ತೆ, 50 ಇರುತ್ತೆ, 125 ಇರುತ್ತೆ. ಓವರ್ ಪ್ರೊಡಕ್ಷನ್ ಇವಾಗ ಕೆಲವು ಸರಿ ಡಾಕ್ಟರ್ಸ್ ಮಿಸ್ಟೇಕ್ಸ್ ಇಂದನೂ ಕೂಡ ಆ ಒಂದು ರಿಪೋರ್ಟ್ನ ಮಾಡಿಸ್ತೇನೆ ಅಥವಾ ಪೇಷಂಟ್ಸ್ ನೆಗ್ಲಿಜೆನ್ಸ್ ಕೂಡ ಇರ್ಬೋದು. ಯಾರಪ್ಪ ದುಡ್ಡು ಕೊಟ್ಕೊಂಡು ಪ್ರತಿ 3 ತಿಂಗಳಿಗೆ ಥೈರಾಯ್ಡ್ ಪ್ರೊಫೈಲ್ ಮಾಡಿಸ್ತಾರೆ ಅಂತ ಹಾಗೆ ಬಿಟ್ಬಿಟ್ಟು ಅವರೇನೋ ಅವಾಗ ಕೊಟ್ಟಿದ್ದನ್ನೇ ನೀವು ಕಂಟಿನ್ಯೂ ಮಾಡಿದ್ರೆ ಓವರ್ ಪ್ರೊಡಕ್ಷನ್, ಅಂದರೆ ನಿಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟಕ್ಕಿಂತ ಓವರ್ ಆಗಿ ಮೆಡಿಸಿನ್ ಹೋಗ್ತಾ ಇದೆ ಅಂದರೆ ಅಲ್ಲಿ ನೀವು ಹೈಪೋಥೈರಾಯ್ಡಿಸಮ್ ಇಂದ ಹೈಪರ್ಗೂ ಹೋಗುವಂತಹ ಚಾನ್ಸಸ್ ಇರುತ್ತೆ. ಇಟ್ ಕುಡ್ ಬಿ ಡ್ಯೂ ಟು ಯುವರ್ ನೆಗ್ಲಿಜೆನ್ಸ್ ಆರ್ ಇಟ್ ಕುಡ್ ಬಿ ಡ್ಯೂ ಟು ಡಾಕ್ಟರ್ಸ್ ನೆಗ್ಲಿಜೆನ್ಸ್, ಯಾವುದೋ ಒಂದು ಕಾರಣದಿಂದ. ಸೊ ಹಾಗಾಗಿ ಪೇಷಂಟ್ಸು ಡಾಕ್ಟರ್ಸ್ ಹೇಳ್ದಂಗೆ ಕೇಳಬೇಕು, ಪ್ರೊಫೈಲ್ಸ್ ಮಾಡಿಸ್ಬೇಕು, ಟೆಸ್ಟ್ ಮಾಡಿಸ್ಬೇಕು, ಅದನ್ನು ನಿಗದಿತವಾಗಿ ಡಾಕ್ಟರ್ಸ್ ತೋರಿಸ್ಬೇಕು. ಅವರ ರಿಪೋರ್ಟ್ಸ್ನ ಆಧಾರದ ಮೇಲೆ ನಾವು ಡೋಸೇಜ್ ಕಡಿಮೆ ಮಾಡಬೇಕಾ ಜಾಸ್ತಿ ಮಾಡಬೇಕಾ ಅನ್ನೋದ್ರ ಮೇಲೆ ಅವರ ಹೆಲ್ತ್ ಕಂಡೀಷನ್ಸ್ ಡಿಪೆಂಡ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಥೈರಾಯ್ಡ್ ಡಿಸಾರ್ಡರ್ಗೆ ಕಾರಣಗಳನ್ನು ನೋಡ್ತಾ ಹೋಗೋದಾದ್ರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಇದು ಬದಲಾಗ್ತಾ ಹೋಗುತ್ತಾ ಹೇಗೆ? ಡೆಫಿನೆಟ್ ಆಗಿ ಎಲ್ಲ ಪೇಷಂಟ್ಸ್ಗೂ ಎಲ್ಲ ಸಿಂಪ್ಟಮ್ಸು ಇರಬೇಕು ಅಂತೇನಿಲ್ಲ. ಯಾವುದೇ ಒಂದು ಕಾಯಿಲೆ ತಗೊಂಡಾಗ ಲಿಸ್ಟ್ ಆಫ್ ಸಿಂಪ್ಟಮ್ಸ್ ವಿಲ್ ಬಿ ದೇರ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಡಿಸೀಸ್. ಸೊ ಇಟ್ ಇಸ್ ನಾಟ್ ಮ್ಯಾಂಡೇಟ್ರಿ ಆರ್ ಕಂಪಲ್ಸರಿ ದಟ್ ಆಲ್ ಪೇಷಂಟ್ಸ್ ಶುಡ್ ಹ್ಯಾವ್ ಆಲ್ ದ ಸಿಂಪ್ಟಮ್ಸ್ ಇನ್ ದೆಮ್ ಅಂತ ಹೇಳೋಕ್ಕಾಗಲ್ಲ. ಸೊ ಜಸ್ಟ್ 1 or 2 ಸಿಂಪ್ಟಮ್ಸ್ ಕೂಡ ಇರ್ಬೋದು, ಅಥವಾ ಸಿಂಪ್ಟಮ್ಯಾಟಿಕ್ ಆಗೂ ಇರಬಹುದು. ಸಿಂಪ್ಟಮ್ಯಾಟಿಕ್ ಅಂದರೆ ಯಾವ ಸಿಂಪ್ಟಮ್ಸು ಇರೋದಿಲ್ಲ, ಬಟ್ ವೆನ್ ವಿ ಸಬ್ಜೆಕ್ಟ್ ದೆಮ್ ಫಾರ್ ಇನ್ವೆಸ್ಟಿಗೇಷನ್ಸ್ ಆರ್ ಲ್ಯಾಬೊರೇಟರಿ ಟೆಸ್ಟ್ಸ್ ಆವಾಗ ಅವರ ಬಾಡಿಯಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರೋದು, ಹಾರ್ಮೋನ್ಗಳ ವ್ಯತ್ಯಾಸ ಆಗಿರೋದು ಕೂಡ ಕಂಡು ಬರುತ್ತೆ. ಸೊ ಸಚ್ ಪೇಷಂಟ್ಸ್ ವಿ ಕಾಲ್ ಎಸಿಂಪ್ಟಮ್ಯಾಟಿಕ್ ಪೇಷಂಟ್ಸ್ ಅಂತ ಕೂಡ ಹೇಳ್ಬೋದು. ಈ ಲೈಫ್ ಸ್ಟೈಲ್ ಇಂದ ಕೂಡ ಥೈರಾಯ್ಡ್ ಕಾಣಿಸ್ಕೊಳ್ಳುವಂತ ಚಾನ್ಸಸ್ಗಳಿರುತ್ತೆ ಡಾಕ್ಟರ್, ಹೇಗೆ? ಡೆಫಿನೆಟ್ಲಿ ದೀಸ್ ಡೇಸ್ ಮೋಸ್ಟ್ ಆಫ್ ದ ಡಿಸೀಸಸ್ ಆರ್ ಮೇನ್ಲಿ ಡ್ಯೂ ಟು ಲೈಫ್ ಸ್ಟೈಲ್ ಚೇಂಜಸ್ ಅಂತಾನೆ ಹೇಳ್ಬೋದು. ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟೀಸ್ ಆ್ಯಂಡ್ ಗೋಯಿಂಗ್ ಫಾರ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಆ್ಯಂಡ್ ಜಂಕ್ ಫುಡ್ಸು ಆ್ಯಂಡ್ ಟು ಮಚ್ ಕನ್ಸ್ಯೂಮಿಂಗ್ ಆಫ್ ಆಯಿಲಿ ಫುಡ್, ಕೂತಿದ್ದ ಕಡೆನೇ ಕೆಲಸ ಮಾಡೋಂಥದ್ದು. ಸೊ ಇದರಿಂದ ನಿಮ್ಮ ಬಾಡಿಗೆ ಬೇಕಾಗಿರೋಂಥ ಆಕ್ಟಿವಿಟಿ ಮೆಟಬಾಲಿಸಮ್ ಆಗ್ತಾ ಇಲ್ಲ. ಸೊ ಹಾಗಾಗಿ ನಿಮ್ಮ ಬಾಡಿಯಲ್ಲಿ ಜನರೇಟ್ ಆಗುವಂತಹ ಹಾರ್ಮೋನ್ಸ್ ಕೂಡ ಇಂಬ್ಯಾಲೆನ್ಸ್ಡ್ ವೇನಲ್ಲಿ ಕ್ರಿಯೇಟ್ ಆಗೋದು ಅಥವಾ ಜನರೇಟ್ ಆಗೋದಕ್ಕೆ ಶುರುವಾದಾಗ ಯು ವಿಲ್ ಎಂಡ್ ಅಪ್ ಇನ್ ಎಂಡೋಕ್ರೈನೊಲಾಜಿಕಲ್ ಡಿಸಾರ್ಡರ್ಸ್. ಅಂದರೆ ಎಂಡೋಕ್ರೈನೊಲಾಜಿಕಲ್ ಡಿಸಾರ್ಡರ್ಸ್ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಒಬ್ಬ ವ್ಯಕ್ತಿಗೆ ಕಾಣಿಸ್ಕೊಳ್ಳುವಂತಹ ತೊಂದರೆಗಳಿಗೆ ಎಂಡೋಕ್ರೈನೊಲಾಜಿಕಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಸೊ ಈ ಥೈರಾಯ್ಡ್ ಡಿಸಾರ್ಡರ್ಸ್ ಕೂಡ ಒನ್ ಆಫ್ ದ ಎಂಡೋಕ್ರೈನೊಲಾಜಿಕಲ್ ಡಿಸಾರ್ಡರ್ಸ್ ಅಂತ ಹೇಳಬಹುದು. ಓಕೆ ಡಾಕ್ಟರ್, ಇನ್ನು ಹೈಪೋಥೈರಾಯ್ಡಿಸಮ್ಗೆ ಕಾರಣಗಳನ್ನು ನೋಡ್ತಾ ಹೋಗೋದಾದ್ರೆ ಏನೇನಿರುತ್ತೆ ಅಂತ? ಮೇನ್ ಆಗಿ ಇತ್ತೀಚಿನ ದಿನಗಳಲ್ಲಿ ಹೈಪೋಥೈರಾಯ್ಡಿಸಮ್ ಈವನ್ ಅಟ್ ದ ಏಜ್ ಆಫ್ ಪ್ಯೂಬರ್ಟಿ ಅಥವಾ ಟೀನೇಜ್ ಗರ್ಲ್ಸ್ನಲ್ಲಾಗಿರ್ಬೋದು ಅಥವಾ ಮಿಡ್ ಏಜ್ಡ್ ವಿಮೆನ್ನಲ್ಲಾಗಿರ್ಬೋದು ತುಂಬ ಕಾಮನ್ ಆಗಿ ಕಾಣಿಸ್ಕೊಳ್ತಿರೋಂಥದ್ದು ಹೈಪೋಥೈರಾಯ್ಡಿಸಮ್. ಸೊ ದಿಸ್ ಮೇ ಇನ್ ಫ್ಯೂಚರ್ ಇಟ್ ಮೇ ಈವನ್ ಲೀಡ್ ಟು ಕಂಡೀಷನ್ಸ್ ಲೈಕ್ ಇನ್ಫರ್ಟಿಲಿಟಿ ಅಥವಾ ಬಂಜೆತನಕ್ಕೂ ಕೂಡ ಕಾರಣ ಆಗುತ್ತೆ ಅಂತ ಹೇಳಬಹುದು. ಓಕೆ ಡಾಕ್ಟರ್, ಇನ್ನು ಕಾಂಪ್ಲಿಕೇಶನ್ಸ್ ಬಗ್ಗೆ ತಿಳಿಸ್ಕೊಡೋದಾದ್ರೆ?
ಯಾವುದೇ ಒಂದು ಕಾಯಿಲೆಗೆ ಇನಿಷಿಯಲ್ ಸ್ಟೇಜ್ ಅಂತ ಹೇಳ್ತೀವಿ ಆ್ಯಂಡ್ ಮಿಡ್ ಪ್ರಾಸೆಸ್ ಆಫ್ ದ ಡಿಸೀಸ್ ಅಂತ ಹೇಳ್ತೀವಿ. ಸೊ ಆ ಟೈಮ್ನಲ್ಲೂ ಕೂಡ ಆ ವ್ಯಕ್ತಿ ಸರಿಯಾದ ಚಿಕಿತ್ಸೆ ತಗೊಳ್ಳಿಲ್ಲ ಅಂದರೆ ಇಟ್ ಲೀಡ್ಸ್ ಟು ಅದರ್ ಕಾಂಪ್ಲಿಕೇಶನ್ಸ್. ಸೊ ಕಾಂಪ್ಲಿಕೇಶನ್ಸ್ ನೋಡೋದಾಯಿತು ಅಂತಂದರೆ ಫಾರ್ ಎಕ್ಸಾಂಪಲ್ ಇಟ್ ಲೀಡ್ಸ್ ಟು ಕಾಂಪ್ಲಿಕೇಶನ್ಸ್ ಲೈಕ್ ಇನ್ಫರ್ಟಿಲಿಟಿ ಆರ್ ಬಂಜೆತನ ಅಂತ ಹೇಳ್ಬೋದು. ಸಮ್ಟೈಮ್ಸ್ ಹಶಿಮೋಟೋಸ್ ಥೈರಾಯ್ಡೈಟಿಸ್ ಕಾಣಿಸ್ಕೊಳ್ಬೋದು, ಗಾಯ್ಟರ್ ಕಾಣಿಸ್ಕೊಳ್ಬೋದು. ಸೊ ಇದೆಲ್ಲವೂ ಕೂಡ ಥೈರಾಯ್ಡ್ ಗ್ಲ್ಯಾಂಡ್ ಹಾರ್ಮೋನ್ಸ್ನ ಸರಿಯಾದ ಪ್ರಮಾಣದಲ್ಲಿ ರಿಲೀಸ್ ಮಾಡ್ದೇನೆ ತದನಂತರ ಕಾಣಿಸ್ಕೊಳ್ಳುವಂತಹ ಕಾಂಪ್ಲಿಕೇಶನ್ಸ್ ಅಂತ ಕೂಡ ಹೇಳ್ಬೋದು. ಓಕೆ ಡಾಕ್ಟರ್, ಯಾವುದೇ ಟೈಪ್ ಆಫ್ ಥೈರಾಯ್ಡ್ ಅಲ್ಲಿ ಟ್ರಿಗರಿಂಗ್ ಫ್ಯಾಕ್ಟರ್ ಯಾವುದಾಗಿರುತ್ತೆ ಡಾಕ್ಟರ್? ಈ ಒಂದು ಥೈರಾಯ್ಡ್ ಗ್ಲ್ಯಾಂಡ್ ಏನಿದೆ, when there are many glands, endocrinal glands, this gland is considered as a very important gland ಅಂತ ಹೇಳ್ಬೋದು. ಸೊ ಯಾವಾಗ ಈ ಗ್ಲ್ಯಾಂಡ್ ಏನೇನೆ ಅದರ ಫಂಕ್ಷನ್ಸ್ನ ಕರೆಕ್ಟಾಗಿ ಮಾಡದೆ ಹೋಗುತ್ತೆ, ಆಗ the other hormones which are under the influence of these thyroid hormones, ಅವಾಗ ಆ ಹಾರ್ಮೋನ್ಸ್ಗಳಲ್ಲೂ ವೇರಿ ಆಗ್ತಾ ಹೋಗುತ್ತೆ. ಆ ಹಾರ್ಮೋನ್ಸ್ಗಳಲ್ಲೂ ಕೂಡ ಆ್ಯಂಡ್ ಈ ಒಂದು ಚೈನ್ ಸಿಸ್ಟಮ್ ಥರ ಹೇಳ್ಬೋದು. ಅಂದರೆ ಈ ಥೈರಾಯ್ಡ್ ಗ್ಲ್ಯಾಂಡಿಂದ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಲೆವೆಲ್ಸ್ ವೇರಿ ಆಗೋದು, ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಲೆವೆಲ್ ವೇರಿ ಆಗೋದು. ಸೊ ಯಾವಾಗ ಈ ಒಂದು ಸಣ್ಣ ಪುಟ್ಟ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಆಗುತ್ತೆ, ಆಗ ನಾವು ಓವರಾಲ್ ಆ ವ್ಯಕ್ತಿಯ ಬಾಡಿನ ಅನಲೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಹೀಗೆ ಥೈರಾಯ್ಡ್ ಗ್ಲ್ಯಾಂಡ್ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದಾಗ ಇಟ್ ಆಲ್ಸೋ ಅಫೆಕ್ಟ್ಸ್ ಅದರ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಆಲ್ಸೋ ಅಂತ ಕೂಡ ಹೇಳ್ಬೋದು. ಓಕೆ ಡಾಕ್ಟರ್, ಬಹಳಷ್ಟು ಜನ ಪೇಷಂಟ್ಸ್ಗಳನ್ನ ನೋಡ್ತಾ ಇರ್ತೀರಾ, ಕೆಲವರು ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಂಡು ಅನಂತರದಲ್ಲಿ ಬರ್ತಾರೆ, ಅದು ಏನೇನು ಪರಿಣಾಮಗಳನ್ನು ಬೀರುತ್ತೆ ಅವ್ರಿಗೆ ಅಂತ? ಯೂಶಲ್ ಆಗಿ ಜಸ್ಟ್ ಮೆಡಿಸಿನ್ಸ್ ಒಂದೇನೆ ಇದನ್ನ ಪೂರ್ತಿಯಾಗಿ ವಾಸಿ ಮಾಡೋಕ್ಕಾಗತ್ತೆ ಅಂತ ಹೇಳಕ್ ಕಷ್ಟ ಆಗುತ್ತೆ. ಅಲಾಂಗ್ ವಿತ್ ಮೆಡಿಕೇಶನ್ಸ್ ನಿಮ್ಮ ಬಾಡಿಗೆ ವ್ಯಾಯಾಮ ಅಗತ್ಯ ಇದೆ ಅಂದರೆ ಮಾಡಬೇಕಾಗತ್ತೆ, ರೆಸ್ಟ್ ಅಗತ್ಯ ಇದೆ ಅಂತಂದರೆ ಮಾಡಬೇಕಾಗತ್ತೆ. ಸೊ ನಾಟ್ ಓನ್ಲಿ ಥೈರಾಯ್ಡ್, ಟುಡೇ ವಿ ಆರ್ ಟಾಕಿಂಗ್ ಆನ್ ಥೈರಾಯ್ಡ್, ಬಟ್ ದೇರ್ ಆರ್ ಮೆನಿ ಪೇಷಂಟ್ಸ್ ಹೂ ಸಫರ್ ಫ್ರಮ್ ಬ್ಯಾಕ್ ಪೇನ್ ಆರ್ ಡಯಾಬಿಟೀಸ್ ಅಟ್ ವೆರಿ ಅರ್ಲಿ ಏಜ್, 30-35. ಇವತ್ತು ಬೆಳಿಗ್ಗೆನೂ ಕೂಡ 35 ಇಯರ್ಸ್ನವರು ಸಿವಿಯರ್ ಬ್ಯಾಕ್ ಪೇನ್ ಅಂತ ಬೆಳಿಗ್ಗೆನೆ ಬಂದಿದ್ರು. ಸೊ ಹಾಗಾಗಿ ಅವ್ರದ್ದು ಲೈಫ್ ಸ್ಟೈಲ್ ಕೇಳ್ತಾ ಇತ್ತು ಅಂದರೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಕೂತ್ಕೊಂಡೇ ಇದ್ದು ಕೆಲಸ ಮಾಡೋದಂತೆ. So just imagine almost more than 12 hours he is sitting in one place, lack of activities definitely leads to lumbar spondylosis, early lumbar spondylosis. So ಹೀಗೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಕೂಡ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟೀಸ್ ಇಂದ ಮತ್ತು ಸರಿಯಾದ ಆಹಾರ ಪದ್ಧತಿನ ಫಾಲೋ ಮಾಡದೇ ಇರೋದ್ರಿಂದ ಕೂಡ ಬರುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್ ಹೇಳ್ತಾ ಇದ್ರು ಯಾವ ರೀತಿಯಾಗಿ ಥೈರಾಯ್ಡ್ ಡಿಸಾರ್ಡರ್ ಸಿಂಪ್ಟಮ್ಸ್ ಗಳನ್ನ ತೋರಿಸ್ಕೊಳ್ತಾ ಹೋಗುತ್ತೆ, ಜೊತೆಗೆ ಏನೇನು ಕಾರಣಗಳಿರುತ್ತೆ ಅಂತ. ಇನ್ನು ಟ್ರೀಟ್ಮೆಂಟ್ ಬಗ್ಗೆ ಕೇಳೋಣ ಚಿಕ್ಕದೊಂದು ವಿರಾಮದ ನಂತರ. ನಿಮ್ಮ ಡಾಕ್ಟರ್ಗೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಆವಾಗಲೇ ಥೈರಾಯ್ಡ್ ಡಿಸಾರ್ಡರ್ ಬಗ್ಗೆ ನಿಮಗೆ ವಿವರವಾಗಿ ಮಾಹಿತಿನ ತಿಳಿಸ್ತಾ ಇದ್ರು. ಡಾಕ್ಟರ್, ಇನ್ವೆಸ್ಟಿಗೇಷನ್ ಅನ್ನೋದು ಥೈರಾಯ್ಡ್ ಡಿಸಾರ್ಡರ್ ಅಲ್ಲಿ ಎಷ್ಟು ಮುಖ್ಯವಾಗಿರುತ್ತೆ ಅಂತ? ಈಗ ಕೆಲವು ಪೇಷಂಟ್ಸ್ ಬಂದು ಅವರಲ್ಲಿ ಆಗ್ತಿರೋಂಥ ಸಿಂಪ್ಟಮ್ಸ್ನ ನಮ್ಮಲ್ಲಿ ಹೇಳ್ಕೊಂಡಾಗ ಸಮ್ಟೈಮ್ಸ್ ಈವನ್ ಹೈಪೋಥೈರಾಯ್ಡಿಸಮ್ ಮತ್ತು PCOD ರೋಗ ಲಕ್ಷಣಗಳು ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಸೊ ಎರಡರಲ್ಲೂ ಕೂಡ ವೆಯ್ಟ್ ಗೇನ್ ಆಗೋದು, ಎರಡರಲ್ಲೂ ಕೂಡ ಇರೆಗ್ಯುಲರ್ ಮೆನ್ಸ್ಟ್ರುಯೇಷನ್ ಆಗೋದು, ಲೇಡೀಸ್ನಲ್ಲಿ ಹೇರ್ ಫಾಲ್ ಆಗೋದು, ಡ್ರೈ ಸ್ಕಿನ್, ಇದೆಲ್ಲ ಕಾಮನ್. ಸೊ ಒಂದ್ಸರಿ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಥೈರಾಯ್ಡ್ ಪ್ರೊಫೈಲ್ ಅಂತ ಮಾಡಿಸ್ತೀವಿ. ಸೊ ಇದರಲ್ಲಿ T3, T4 ಮತ್ತು TSH ಹಾರ್ಮೋನ್ಗಳ ಸ್ಟಡಿ ಇರುತ್ತೆ. ಸೊ ಅವರ ದೇಹದಲ್ಲಿ ಎಷ್ಟರ ಮಟ್ಟದಲ್ಲಿ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಇದೆ ಅಂತ. ಆ್ಯಂಡ್ ಕೆಲವು ಪೇಷಂಟ್ಸ್ನಲ್ಲಿ ಎರಡು ತೊಂದರೆಗಳು ಕೂಡ ಒಟ್ಟಿಗೆ ಇರುವಂಥದ್ದು ಕೂಡ ನೋಡಿದ್ದೀವಿ. PCOD ಕೂಡ ಇರುತ್ತೆ, ಹೈಪೋಥೈರಾಯ್ಡಿಸಮ್ ಕೂಡ ಇರುತ್ತೆ. ಸೊ PCODನ ಸ್ಕ್ಯಾನಿಂಗ್ ಮುಖಾಂತರ ಅಲ್ಟ್ರಾಸೋನೋಗ್ರಫಿ ಆಫ್ ಅಬ್ಡಮಿನ್ ಅಂತ ಹೇಳ್ತೀವಿ. ಸೊ ಅಬ್ಡಮಿನ್ ಆ್ಯಂಡ್ ಪೆಲ್ವಿಸ್, ಸೊ ಇದನ್ನು ಮಾಡಿಸೋದ್ರ ಮುಖಾಂತರ ಎರಡೂ ತೊಂದರೆಗಳಿದೆ ಆ ಲೇಡಿಯಲ್ಲಿ ಅಂದಾಗ ಎರಡಕ್ಕೂ ಕೂಡ ಸೂಕ್ತವಾದ ಚಿಕಿತ್ಸೆನ ಹೋಮಿಯೋಪತಿಯಲ್ಲಿ ಕೊಡಲಾಗುತ್ತೆ. ಸೊ ಯಾವಾಗ ಈ ಪ್ರಾಬ್ಲಮ್ಸು ಇನಿಷಿಯಲ್ ಡೇಸ್ ಆಫ್ ಮ್ಯಾರೇಜ್ನಲ್ಲಿ ಕಂಡು ಬರುತ್ತೆ, ಸೊ ಅವಾಗೇನಾಗುತ್ತೆ, ಮೆನ್ಸ್ಟ್ರುವಲ್ ಇರೆಗ್ಯುಲಾರಿಟೀಸಿಂದ ಓವ್ಯುಲೇಷನ್ ಕರೆಕ್ಟಾಗಿ ಆಗದೆ ಇರೋದ್ರಿಂದ ಮಕ್ಕಳಾಗೋದಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಈ ಎರಡೂ ಕಾಯಿಲೆಗಳು, ಹೈಪೋಥೈರಾಯ್ಡಿಸಮ್ ಆಸ್ ವೆಲ್ ಆಸ್ PCOD ಕಂಡೀಷನ್ಸ್, ಎರಡೂ ಕಾಯಿಲೆಗಳು ಫೀಮೇಲ್ಸ್ನಲ್ಲಿ ಮುಂದೆ ಬಂಜೆತನಕ್ಕೆ ಕಾರಣ ಆಗುವಂಥ ಕಾಯಿಲೆಗಳು ಅಂತ ಹೇಳ್ಬೋದು. ಸೊ ಹಾಗಾಗಿನೇ ಈ ಕಾಯಿಲೆಗಳನ್ನು ನೀವು ಇನಿಷಿಯಲ್ ಡೇಸ್ನಲ್ಲಿ ಡಿಟೆಕ್ಟ್ ಮಾಡಿದಾಗ ಅಥವಾ ನಿಮಗೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇದೆ ಅಂದಾಗ ಇಟ್ ಈಸ್ ವೆರಿ ಮಚ್ ಎಸೆನ್ಷಿಯಲ್ ದ್ಯಾಟ್ ಯು ಗೋ ಅಂಡ್ ಕನ್ಸಲ್ಟ್ ಅ ಡಾಕ್ಟರ್. ಈ ಥರ ಎಲ್ಲ ಆಗ್ತಾ ಇದೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ತುಂಬ ಗೊತ್ತಿಲ್ಲದೇನೆ ವೆಯ್ಟ್ ಗೇನ್ ಆಗ್ತಾ ಇದೆ ಅಥವಾ ಹೇರ್ ಫಾಲ್ ಆಗ್ತಾ ಇದೆ, ಇದೆಲ್ಲ ನೀವು ನೋಟಿಸ್ ಮಾಡಿದಾಗ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಇನ್ವೆಸ್ಟಿಗೇಷನ್ಸ್ನ ಮಾಡಿಸಿ ಅದರಲ್ಲೂ ಕೂಡ ರಿಪೋರ್ಟ್ಸ್ನಲ್ಲಿ ತುಂಬಾ ವ್ಯತ್ಯಾಸಗಳು ಕಾಣಿಸ್ತಾ ಇದೆ ಅಂದಾಗ ನಾವು ನಿಮಗೆ ಯಾವ ಥರದ ಮೆಡಿಕೇಷನ್ಸ್ ಕೊಡಬೇಕಾಗತ್ತೆ, ಮುಂದೆ ನಿಮಗೆ ಬಂಜೆತನದ ಪ್ರಾಬ್ಲಮ್ಸ್ ಫೇಸ್ ಮಾಡಬಾರ್ದು ಅಂದರೆ ಲೈಫ್ ಸ್ಟೈಲ್ನಲ್ಲಿ ಹೇಗೆ ಮಾಡಿಫಿಕೇಷನ್ಸ್ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಅಫ್ಕೋರ್ಸ್ ಅಲಾಂಗ್ ವಿತ್ ಅವರ್ ಮೆಡಿಕೇಷನ್ಸ್ ವಿ ಡೂ ಗಿವ್ ಡಯಟ್ ಚಾರ್ಟ್ಸ್
ಆ ಡಯಟನ್ನು ಮೇಂಟೈನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದೆಲ್ಲ ಮಾಡ್ಕೊಳ್ಳೋದ್ರ ಮುಖಾಂತರ ಮುಂದೆ ನಿಮಗೆ ಕಾಂಪ್ಲಿಕೇಶನ್ಸ್ನ ಫೇಸ್ ಮಾಡುವಂತಹ ಸಂದರ್ಭಗಳು ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಜೆನೆಟಿಕಲಿ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಎಷ್ಟು ಮಟ್ಟಿಗಿದೆ? ಒಂದು ವೇಳೆ ಜೆನೆಟಿಕಲಿ ಬಂದಾಗ ಬೇಗನೆ ಕಾಣಿಸ್ಕೊಳ್ಳುತ್ತಾ ಚಿಕ್ಕ ವಯಸ್ಸಿನಲ್ಲಿ? ಖಂಡಿತ ಜೆನೆಟಿಕಲಿ ಕೂಡ ಈ ಒಂದು ಸಮಸ್ಯೆ, ಥೈರಾಯ್ಡ್ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸೊ ಇಲ್ಲೇನಾಗುತ್ತೆ, ಈವನ್ ಗಾಯ್ಟರ್ ಆಗಿರ್ಬೋದು ಅಥವಾ ಹಶಿಮೋಟೋಸ್ ಥೈರಾಯ್ಡೈಟಿಸ್ ಆಗಿರ್ಬೋದು, ಇವೆಲ್ಲ ನಿಮ್ಮ ಬಾಡಿಯಲ್ಲಿರುವಂತಹ ಇಮ್ಯುನಿಟಿ ಸಿಸ್ಟಮ್ ವೀಕ್ ಆಗಿ ನಿಮ್ಮ ಬಾಡಿಯಲ್ಲಿರುವಂತಹ ಆರ್ಗನ್ಸ್ನೇ ಅಟ್ಯಾಕ್ ಮಾಡುವಂತಹ ಡಿಸೀಸಸ್ ಅಂತ ಹೇಳ್ಬೋದು. ಸೊ ಕೆಲವೊಮ್ಮೆ ಏನಾಗುತ್ತೆ, ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ಗಿರ್ಬೋದು, ನಿಮ್ಮ ಅಜ್ಜಿಗಿರ್ಬೋದು, ಸೊ ನಿಮ್ಮ ತಾಯಿಯ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿತ್ತು ಅಂತಂದರೆ ನಿಮ್ಮ ತಾಯಿಗೆ ಈ ಡಿಸೀಸ್ ಬರದೇ ಇರ್ಬೋದು, ನಿಮಗೆ ಬರ್ಬೋದು ಆಸ್ ಗ್ರ್ಯಾಂಡ್ ಡಾಟರ್. ಸೊ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದ ಫುಡ್ ದಟ್ ಯು ಟೇಕ್ ಆ್ಯಂಡ್ ದ ಇಮ್ಯೂನ್ ಸಿಸ್ಟಮ್ ದಟ್ ಯು ಡೆವಲಪ್. ಎಲ್ಲವೂ ಕೂಡ ಅಂದರೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ನಿಮ್ಮ ತಾಯಿ ಯಾವ ಥರದ ಆಹಾರ ತೊಗೊಂಡಿರ್ತಾರೆ, ನಿಮ್ಮ ಇನ್ಫೆಂಟ್ ಹುಡ್ನಲ್ಲಿ ಮತ್ತು ಚೈಲ್ಡ್ಹುಡ್ನಲ್ಲಿ ಯಾವ ಥರ ಆಹಾರ ತೊಗೊಂಡಿರ್ತೀರಾ, ಯಾವ ಥರದ ಥಾಟ್ಸು, ಯಾವ ಥರದ ಲೈಫ್ ಸ್ಟೈಲ್ ಲೀಡ್ ಮಾಡಿರ್ತೀರಾ, ಇದೆಲ್ಲವೂ ಕೂಡ ಒಂದು ಕ್ರಾನಿಕ್ ಏಲ್ಮೆಂಟ್ ಬರೋದಕ್ಕೆ ಮತ್ತು ದೀರ್ಘವಾಗಿ ನಿಮ್ಮ ದೇಹದಲ್ಲಿ ಉಳಿಯೋದಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಯಾವುದೇ ಕಾಯಿಲೆ ಇನಿಷಿಯಲ್ ಸ್ಟೇಜಸ್ನಲ್ಲೇ ಬಂದಾಗ ಅದನ್ನು ನೋಡ್ಕೊಂಡು ರೆಕ್ಟಿಫೈ ಮಾಡ್ಕೊಳ್ಳೋದ್ರಿಂದ ಅದು ಕ್ರಾನಿಕ್ ಆಗಿ ಲಾಂಗ್ ಲಾಸ್ಟಿಂಗ್ ಆಗಿರೋದಿಲ್ಲ, ಅಲ್ಲಲ್ಲೇ ಚಿಡ್ತಾ ಹೋಗಬೇಕು. ಯು ಶುಡಂಟ್ ಅಲೌ ಇಟ್ ಟು ಬಿಕಮ್ ಲಾಂಗ್ ಲಾಸ್ಟಿಂಗ್. ಸೊ ಯಾವಾಗ ನೀವು ಒಂದು ಸೋಮಾರಿತನದಿಂದ ನೆಗ್ಲೆಕ್ಟ್ ಮಾಡ್ಬೋದು ಅಥವಾ ಮನೆ ಮದ್ದುಗಳಲ್ಲಿ ನೀವು ಟ್ರೀಟ್ಮೆಂಟ್ ತೊಗೊಂಡು ಫೇಲ್ಯೂರ್ ಆಗ್ಬೋದು, ಅದಾಗಿ ವರ್ಷಾನುಗಟ್ಟಲೆ ಆದಮೇಲೆ ಹೋಮಿಯೋಪತಿ ಚಿಕಿತ್ಸೆಗೆ ಬರ್ಬೋದು. ದೇರ್ ಆರ್ ಮೆನಿ ಫ್ಯಾಕ್ಟರ್ಸ್. ಸೊ ಹಾಗಾಗಿ ನಿಮ್ಮ ಬಾಡಿಯಲ್ಲಿ ಏನೋ ಒಂದು ಅಬ್ನಾರ್ಮ್ಯಾಲಿಟಿ ಕಂಡು ಬರ್ತಾ ಇದೆ ಅಂದಾಗ ಇನಿಷಿಯಲ್ ಸ್ಟೇಜಸ್ನಲ್ಲೇ ಯು ಶುಡ್ ಫೀಲ್ ದ್ಯಾಟ್, ಅಂದರೆ ಇವಾಗ ಇದನ್ನು ಮನೆ ಮದ್ದಿನಲ್ಲಿ ಸರಿ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂದಾಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆನ ತಗೊಂಡು ಅದಕ್ಕೆ ನಿಮ್ಮ ಸ್ಪಂದನೆ ಇದ್ದಾಗ, ಅಂದರೆ ಅಲಾಂಗ್ ವಿತ್ ಡಾಕ್ಟರ್ಸ್ ಟ್ರೀಟ್ಮೆಂಟ್ ಪೇಷಂಟ್ಸ್ ಕೋಆಪರೇಷನ್ ವಿಲ್ ಹೆಲ್ಪ್ ಇನ್ ಗೆಟಿಂಗ್ ರಿಸಲ್ಟ್ಸ್ ಫಾಸ್ಟರ್. ಸೊ ಈಗ ಏನಾಗುತ್ತೆ, ಹೈಪೋಥೈರಾಯ್ಡಿಸಮ್ ಅಂದರೆ ವೆಯ್ಟ್ ಗೇನ್ ಆಗ್ತಾ ಇರೋದ್ರಿಂದ ಅಲಾಂಗ್ ವಿತ್ ಮೆಡಿಕೇಷನ್ಸ್ ನೀವು ಸ್ವಲ್ಪ ನಿಮ್ಮ ಡೈಲಿ ಆಕ್ಟಿವಿಟೀಸ್ನಲ್ಲಿ 30-40 ಮಿನಿಟ್ಸ್ ವಾಕ್ ಮಾಡೋದು, ಎಕ್ಸಸೈಸ್ ಮಾಡೋದು ಮತ್ತು ಡಯಟ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದು, ಇದೆಲ್ಲದಕ್ಕೂ ಕೂಡ ಟೈಮು ಬೇಕು. ಈ ಬ್ಯುಸಿ ಲೈಫ್ ಸ್ಟೈಲ್ನಲ್ಲಿ ಪೀಪಲ್ ಆರ್ ನಾಟ್ ಗಿವಿಂಗ್ ಇನಫ್ ಟೈಮ್ ಫಾರ್ ದೇರ್ ಹೆಲ್ತ್ ಅಂತ ಹೇಳ್ಬೋದು. ಓಕೆ, ಈ ರೀತಿಯಾದಂಥ ಕೇಸಸ್ಗಳಿರುತ್ತೆ ಡಾಕ್ಟರ್, ಲೈಫ್ ಟೈಮ್ ಮೆಡಿಕೇಷನಲ್ಲೇ ಇರಬೇಕಾಗಿರುವಂಥದ್ದು ಥೈರಾಯ್ಡ್ನಲ್ಲಿ? ನಾನು ಆಗಲೇ ಹೇಳಿದಾಗೆ ರೇಡಿಯೋ ಆಕ್ಟಿವ್ ಟ್ರೀಟ್ಮೆಂಟ್ ಆಫ್ ಹೈಪೋಥೈರಾಯ್ಡಿಸಮ್ ಓವರ್ ಡೋಸೇಜ್ ಆದಾಗ ಇಟ್ ಲೀಡ್ಸ್ ಟು ಹೈಪೋಥೈರಾಯ್ಡಿಸಮ್. ಸೊ ಹೀಗೆ ಮೆಡಿಕೇಶನ್ಸಿಂದನೂ ಕೂಡ ಈ ಒಂದು ಥೈರಾಯ್ಡ್ ಡಿಸಾರ್ಡರ್ಸ್ ವೇರಿ ಆಗುವಂಥ ಚಾನ್ಸಸ್ ಇರುತ್ತೆ. ಅಲ್ಲೇನೇ ರಿಪೋರ್ಟ್ಸ್ನಲ್ಲೇ 6 months ರಿಪೋರ್ಟ್ಸ್ನಲ್ಲೇ ಹೆಚ್ಚು ವ್ಯತ್ಯಾಸ ಅಥವಾ ಹ್ಯೂಜ್ ಡಿಫ್ರೆನ್ಸಸ್ ಇರುವಂಥ ರಿಪೋರ್ಟ್ಸ್ನು ಕೂಡ ನಾವು ನೋಡಿದ್ದೀವಿ. ಸೊ ಇಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಕೆಲವು ಪೇಷಂಟ್ಸ್ನಲ್ಲಿ ಸ್ಟ್ರೆಸ್ ಕೂಡ ಈ ಒಂದು ಪ್ರಾಬ್ಲಮ್ಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಅಲಾಂಗ್ ವಿತ್ ಡಯಟ್ ಅವರ ಒಂದು ಜಾಬ್ ಸ್ಟ್ರೆಸ್ ಆಗಿರ್ಬೋದು ಅಥವಾ ಫಿನಾನ್ಷಿಯಲ್ ಕ್ರೈಸಿಸ್ ಆಗಿರ್ಬೋದು ಅಥವಾ ಸಂಸಾರದಲ್ಲಾಗುವಂತಹ ಸ್ಟ್ರೆಸ್ ಆಗಿರ್ಬೋದು, ಫ್ಯಾಮಿಲಿ ಸ್ಟ್ರೆಸ್ ಆಗಿರ್ಬೋದು, ಹಲವಾರು ಕಾರಣಗಳಿಂದನೂ ಕೂಡ ಈ ಒಂದು ಹೈಪೋಥೈರಾಯ್ಡಿಸಮ್ ಪ್ರಾಬ್ಲಮ್ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳ್ಬೋದು. ಓಕೆ, ರಿಕವರಿ ಟೈಮ್ ಹಾಗಿದ್ರೆ ಕಂಪ್ಲೀಟ್ ಆಗಿ ಪೇಷಂಟ್ ಮೇಲೇನೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತೀರಾ ಡಾಕ್ಟರ್? ಡೆಫಿನೆಟ್ ಆಗಿ ವಿ ಹ್ಯಾವ್ ಸೀನ್ ಮೆನಿ ಪೇಷಂಟ್ಸ್ ಹೂ ಹ್ಯಾವ್ ಶೋನ್ ರಿಸಲ್ಟ್ಸ್ within just 6 months or 1 year also. But there are many patients who have not shown results in spite of 2 to 3 years of treatment. So ಇಲ್ಲಿ ಏನಾಗ್ಬಿಡುತ್ತೆ, ನಮ್ಮ ಮೆಡಿಸಿನ್ಸ್ ಜೊತೆಗೆ ಪೇಷಂಟ್ ಕೋಆಪರೇಷನ್, ಪೇಷಂಟ್ ಡಯಟ್ ಮೇಂಟೆನೆನ್ಸ್ ಮತ್ತು ಅವರ ಒಂದು ವಾಕಿಂಗ್ ಸ್ಟೈಲ್ ಆಗಿರ್ಬೋದು, ಅಂದರೆ ಎವ್ರಿ ಡೇ ವಾಕ್ ಮಾಡೋವಂಥದ್ದು, ಎವ್ರಿ ಡೇ ಇಷ್ಟು ಮಿನಿಮಮ್ ಮ್ಯಾಂಡೇಟ್ರಿ ಎಕ್ಸಸೈಸ್ ಮಾಡೋವಂಥದ್ದು, ಇಫ್ ನಾಟ್ ಎವ್ರಿ ಡೇ ಅಟ್ಲೀಸ್ಟ್ ಒನ್ಸ್ ಇನ್ 2 days ಆದರೂ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಬೆವರು ಎಷ್ಟು ಹೊರಗಡೆ ಹಾಕ್ತೀರಾ ಅಷ್ಟು ನಿಮ್ಮ ಮೆಟಬಾಲಿಸಮ್ ಚೆನ್ನಾಗಾಗತ್ತೆ ಮತ್ತು ನಿಮ್ಮ ದೇಹದಲ್ಲಿ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗತ್ತೆ. ಈ ರೀತಿಯಾದಂತಹ ಕ್ರಾನಿಕ್ ಏಲ್ಮೆಂಟ್ಸಿಂದ ನೀವು ಬೇಗ ಹೊರಗಡೆ ಬರ್ಬೋದು ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಅಲ್ಲಿ ಯಾವುದೇ ರೀತಿಯಾದಂಥ ಥೈರಾಯ್ಡ್ ಆಗಿರ್ಬೋದು, ಅದಕ್ಕೆ ಟ್ರೀಟ್ಮೆಂಟ್ ಹೇಗಿರುತ್ತೆ? ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿ ಎಲ್ಲ ತರಹದ ಥೈರಾಯ್ಡ್ ಡಿಸೀಸಸ್ಗೆ, ಎಸ್ಪೆಷಲಿ ಇಫ್ ಇಟ್ ಇಸ್ ಇನ್ ದ ಬಿಗಿನಿಂಗ್ ಸ್ಟೇಜ್, ವಿ ಕ್ಯಾನ್ ಅಶ್ಯೂರ್ ದಟ್ ಇಟ್ ಕ್ಯಾನ್ ಬಿ ಟ್ರೀಟೆಡ್ ಕಂಪ್ಲೀಟ್ಲಿ. ಬಿಗಿನಿಂಗ್ ಸ್ಟೇಜ್ನಲ್ಲಿದ್ದರೆ ಡೆಫಿನೆಟ್ ಆಗಿ ಡಯಟ್ ಮುಖಾಂತರ ಮತ್ತು ನಿಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮುಖಾಂತರ ನೀವು ಲೈಫ್ ಲಾಂಗ್ ಮೆಡಿಕೇಶನ್ಸ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಬಟ್ ಎನಿ ಡಿಸೀಸ್ ವೆನ್ ಯು ಕಮ್ ಇನ್ ದ ಫೈನಲ್ ಸ್ಟೇಜ್ ಆರ್ ಇನ್ ಕಾಂಪ್ಲಿಕೇಟೆಡ್ ಸ್ಟೇಜ್, ಆಗ ನಾವು ಅಷ್ಟು ಅಶ್ಯೂರೆನ್ಸ್ ಕೊಡೋದು ಕಷ್ಟ ಆಗುತ್ತೆ. ಸೊ ಆಲ್ ಕೈಂಡ್ಸ್ ಆಫ್ ಥೈರಾಯ್ಡ್ ಡಿಸೀಸಸ್ ಲೈಕ್ ಥೈರಾಯ್ಡ್ ಲಂಪ್ಸ್ ಆಗಿರ್ಬೋದು, ಥೈರಾಯ್ಡ್ ನಾಡ್ಯೂಲ್ಸ್ ಆಗಿರ್ಬೋದು, ಹೈಪೋಥೈರಾಯ್ಡಿಸಮ್, ಹೈಪರ್ ಥೈರಾಯ್ಡಿಸಮ್, ಹಶಿಮೋಟೋಸ್ ಥೈರಾಯ್ಡೈಟಿಸ್, ಗಾಯ್ಟರ್,
ಸೊ ಗಾಯ್ಟರ್ ಕೂಡ ಲಂಪ್ ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ, ನೀವು ಸೆಲ್ಫ್ ಅಸೆಸ್ ಕೂಡ ಮಾಡ್ಕೊಳ್ಬೋದು ಮಿರರ್ ಮುಂದೆ. ಸೊ ಯಾವ ಥರ ಅಸೆಸ್ಮೆಂಟ್ ಮಾಡ್ಕೊಳ್ಬೋದು ಅಂತ ಫೇಸ್ ಟು ಫೇಸ್ ಕನ್ಸಲ್ಟೇಷನ್ ಮಾಡಿದಾಗಲೂ ಕೂಡ ಹೇಳ್ತೀವಿ. ಸೊ ಇದೆಲ್ಲವೂ ಕೂಡ ಇನಿಷಿಯಲ್ ಸ್ಟೇಜಸ್ನಲ್ಲಿ ಬಂದಾಗ ವಿತೌಟ್ ಎನಿ ಇನ್ವೇಸಿವ್ ಪ್ರೊಸೀಜರ್ಸ್ ಅಥವಾ ಸರ್ಜರಿ ಮಾಡದೇನೆ ಜಸ್ಟ್ ಹೋಮಿಯೋಪತಿ ಮೆಡಿಸಿನ್ಸ್ನಲ್ಲಿ, ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ನಲ್ಲಿ ಅದಕ್ಕೆ ಪರಿಹಾರನ ಕೊಡಬಹುದು ಅಂತ ಹೇಳ್ಬೋದು. ಎಸ್, ಲೈಫ್ ಸ್ಟೈಲನ್ನು ಮಾಡಿಫೈ ಮಾಡ್ಕೊಳ್ಳೇಬೇಕು ಅಂತ ಸಜೆಸ್ಟ್ ಮಾಡ್ತೀರಾ. ಸೊ ಹೇಗೆ ಸಿಂಪಲ್ ಆಗಿ ಮಾಡ್ಕೋಬಹುದು ಪೇಷಂಟ್ ಅಂತ? See, out of 24 hours, you please, try to focus on, 1 hour of, out of these 24 hours, 1 hour on your health. ಸೊ ಆ 1 ಅವರ್ನಲ್ಲಿ ನೀವು ಒಂದು 10 ನಿಮಿಷ ಮ್ಯೂಸಿಕ್ ಕೇಳೋದಾಗಿರ್ಬೋದು, ಒಂದು 20 ನಿಮಿಷ ಮ್ಯೂಸಿಕ್ ಕೇಳೋದಾಗಿರ್ಬೋದು, ಮತ್ತು ಇನ್ನೊಂದು ಹಾಫ್ ಅನ್ ಅವರ್ ವಾಕ್ ಮಾಡೋದಾಗಿರ್ಬೋದು. ಸೊ you'll be engaged in so much of your physical activities. ನಿಮ್ಮ ಥಾಟ್ ಪ್ರಾಸೆಸ್ನಲ್ಲಿ ನಾಳೆದ ಕೆಲಸ ಆಗಿರ್ಬೋದು, ನಾಳೆ ಮೀಟಿಂಗ್ ಆಗಿರ್ಬೋದು, ಹಲವಾರು ಅಪಾಯಿಂಟ್ಮೆಂಟ್ಸ್ ಇರುತ್ತೆ. ಸೊ ಇದರಲ್ಲಿ ನಿಮ್ಮ ಆರೋಗ್ಯ ಹದಗೆಡ್ತಾ ಇದೆ ಅಂತಂದ್ರೆ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೂ ಕೂಡ ನೀವು ಟೈಮ್ ಮೀಸಲಿಡಬೇಕು. ಇದ್ರ ಜೊತೆಗೆ ನಿಮ್ಮ ಪ್ಲಾನ್ಸ್ ಕೂಡ ಹೇಗಿರಬೇಕು, ನಿಮ್ಮ ಪ್ಲಾನ್ ಇವತ್ತು ಎದ್ದಾಗ ಇವತ್ತಿಂದ ಏನು ಶೆಡ್ಯೂಲ್ ಇದೆ, ಈ ವಾರದ ಏನು ಶೆಡ್ಯೂಲ್ ಇದೆ, ಈ ಮಂತ್ದ ಏನು ಶೆಡ್ಯೂಲ್ ಇದೆ, ಅದ್ರ ಜೊತೆಗೆ ಮೆಡಿಸಿನ್ಸ್ ಸಪೋರ್ಟಿವ್ ಆಗಿ ತಗೊಂಡಾಗ ಡೆಫಿನೆಟ್ ಆಗಿ ಅದು ಪರಿಣಾಮಕಾರಿಯಾಗಿ ಚಿಕಿತ್ಸೆನ ಕೊಡಬಹುದು. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಡಿಸಾರ್ಡರ್ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ರೆ ಧನ್ಯವಾದಗಳು ನಿಮಗೆ. ವೆಲ್ಕಮ್. ಇದುವರೆಗೆ ನಮ್ಮ ಜೊತೆಗಿದ್ದು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ವೈದ್ಯರಾಗಿರುವಂತಹ ಡಾಕ್ಟರ್ ಲೀನಾ ಅವರು. ನೇರ ಭೇಟಿಗಾಗಿರುವಂತಹ ವಿಳಾಸವನ್ನು ನೋಟ್ ಮಾಡಿಕೊಳ್ಳಿ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, ಎಚ್ಎಸ್ಆರ್ ಲೇಔಟ್. ಇತರ ಶಾಖೆಗಳು ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಬೀದರ್, ಹಾಸನ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ. ದೂರವಾಣಿ ಸಂಖ್ಯೆ 9550001133 ಅಥವಾ 180010081212. ಇದು ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.